ನೀರಲ್ಲಿ ಬಿದ್ದಿರೋ ಪ್ರತಿಯೊಬ್ಬರು ಮುಳುಗೋಗ್ತಾರ? ಖಂಡಿತವಾಗ್ಲೂ ಇಲ್ಲ. ಈಜು ಯಾರಿಗೆ ಬರಲ್ವೋ ಅವ್ರು ಮಾತ್ರನೇ ಮುಳುಗೋಗ್ತಾರೆ. ಜೀವನ ಕೂಡ ಇಷ್ಟೇ. ಫೇಲ್ಯೂರ್ ಅಂತ ಬಂದಾಗ ಅದೇ ಕೊನೆ ಅಂತ ಅರ್ಥ ಖಂಡಿತವಾಗ್ಲೂ ಅಲ್ಲ. ಯಾವಾಗ ನಾವು ಪ್ರಯತ್ನ ಪಡೋದನ್ನು ನಿಲ್ಲಿಸ್ತೀವಲ್ಲ, ದ್ಯಾಟ್ ಈಸ್ ಅ ಟ್ರೂ ಎಂಡ್. ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದೀವಿ ಅಂತ ಮಾತ್ರಕ್ಕೆ ಕಲಿಯೋದಕ್ಕೆ ಚಾನ್ಸೇ ಇಲ್ಲ ಅಂತನಾ? ಖಂಡಿತವಾಗ್ಲೂ ಇಲ್ಲ. ಬಿಸ್ನೆಸ್ ಏನೋ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಅಂತ ಮಾತ್ರಕ್ಕೆ ಕನಸು ಕಟ್ಟೋದಕ್ಕೆ ಆಗೋದಿಲ್ಲ ಅಂತನಾ? ಅದೂ ಇಲ್ಲ. ಕಷ್ಟ ಏನೇ ಬಂದ್ರೂ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ಕಂಡ್ಕೊಳ್ಬೇಕು ಅಷ್ಟೇ. ಅವರೇ ಇವರ ಲೈಫ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತೊಗೊಳ್ಳೋದು ಬೇಡವೇ ಬೇಡ. ಒಂದು ಸರಿ ನಿಮ್ಮ ಲೈಫ್ನ ಹಿಂತಿರುಗಿ ನೋಡಿ. ಏನೆಲ್ಲ ಕಷ್ಟಗಳನ್ನ, ಅವಮಾನಗಳನ್ನ ಸಹಿಸ್ಕೊಂಡಿರ್ತೀರ, ಏನೆಲ್ಲ ಸ್ಯಾಕ್ರಿಫೈಸಸ್ ಮಾಡಿರ್ತೀರ, ಯಾವುದೆಲ್ಲ ಸಿಚುವೇಶನ್ಸಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೊಗೊಂಡಿದ್ದೀರಾ, ಯಾವ ರೀತಿಯಾದಂಥ ಜನನ ಫೇಸ್ ಮಾಡಿದ್ದೀರಾ. ಇದನ್ನೆಲ್ಲ ಫೇಸ್ ಮಾಡಿ ಇವತ್ತು ನಾವು ನಿಂತಿದ್ದೀವಿ ಅಂತಂದರೆ ನಮಗೆ ನಾವೇ ಇನ್ಸ್ಪಿರೇಷನ್ ಆಗಬೇಕು. ಪ್ರಾಬ್ಲಮ್ ಎಷ್ಟೇ ಆಳವಾಗಿದ್ರೇನು ಅದನ್ನ ಸೊಲ್ಯೂಷನ್ನ ಕಂಡುಕೊಂಡ್ರೆ ಅಷ್ಟೇ ಎತ್ತರವಾಗಿ ಬೆಳೀತಾ ಹೋಗ್ತೀವಿ. ವೆಲ್ಕಮ್ ಟು ಡೇ 10 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು 6 ಗಂಟೆ ಆದ್ರೂ ಎಚ್ಚರಿಕೆನೇ ಆಗಲಿಲ್ಲ. ಸೊ ರೆಸ್ಕ್ಯೂ ಡಿಶ್ ಅಂತಂದರೆ ಪಲಾವೇನೆ. ತರಕಾರಿ ಎಲ್ಲ ಬಳಸ್ಕೊಂಡು ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನಗೆ ಅಂತ ರವೆ ರೊಟ್ಟಿನ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಕುಡಿಯೋದಕ್ಕೆ ರಾಗಿ ಆ್ಯಂಡ್ ಜವಾರ್ ಎರಡನ್ನೂ ಬಳಸ್ಕೊಂಡು ಗಂಜಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ನ್ಯಾಕ್ಗೆ ಪುರಿ ಒಗ್ಗರಣೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಬೇಗ ಬೇಗ ರೆಡಿಯಾಗಿ ಇನ್ನೇನು ಕೆಲಸಕ್ಕೆ ಹೊರಡೋಕ್ಕೆ ಮುಂಚೆ ಒಂದು ಗ್ಲಾಸ್ ಗಂಜಿನ ಕುಡಿದು ಹೊರಡ್ತಾ ಇರೋದಷ್ಟೇ. ಸೈಕ್ಲೋನ್ ಎಫೆಕ್ಟಿಂದ ಬ್ಯಾಂಗ್ಳೂರಲ್ಲಿ ವೆದರ್ ತುಂಬಾ ಬದಲಾಗ್ಬಿಟ್ಟಿದೆ. ಮಳೆ ಬರ್ತಾನೆ ಇರುತ್ತೆ, ಕ್ಲೌಡಿ ವೆದರ್ ಅಂತ ಅನಿಸ್ತಾ ಇದೆ. ಈ ಥರ ಇದ್ದಾಗ ಕೆಲಸ ಮಾಡೋದಕ್ಕೆ ಒಂಚೂರೂ ಇಷ್ಟ ಆಗೋದಿಲ್ಲ. ಬಟ್ ವಿ ಹ್ಯಾವ್ ನೋ ಅದರ್ ಆಪ್ಷನ್. ಮನೆಗೆ ಬಂದು ತುಂಬಾ ಕೆಲಸಗಳು ಮಾಡಬೇಕು ಅಂತ ಒಂದು ಲಿಸ್ಟೇ ಬರೆದಿಟ್ಕೊಂಡಿದ್ದೆ. ಮೊದಲನೇದು ವಾಕಿಂಗ್. ಈ ವೆದರಲ್ಲಿ ವಾಕಿಂಗ್ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನಗಳ ನಂತರ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಬಾಡಿ ಪೇನ್ಸ್ ತುಂಬಾ ಇತ್ತು. ಬಟ್ ಮೈಂಡ್ ಅಥವಾ ಸ್ಟ್ರೆಸ್ ರಿಲೀಸ್ ಅಥವಾ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು, ತುಂಬ ಇಷ್ಟ ಆಯಿತು. ಬಟ್ ಆ್ಯಸ್ ಐ ಸೈಡ್ ಬಾಡಿ ಏಕ್ಸಿತ್ತು. ಎಕ್ಸಸೈಸ್ನ ಮುಗಿಸ್ಕೊಂಡು ರಿಫ್ರೆಶ್ ಆಗಿ ಈ ವಾರಕ್ಕೆ ಬೇಕಾಗೋಷ್ಟು ತರಕಾರಿಗಳನ್ನ ತೊಗೊಬರೋಣ ಅಂತ ಹೊರಟ್ವಿ. ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಡ್ತಿರ್ಬೇಕಾದ್ರೆ ಹೂವು ಕೂಡ ಪರ್ಚೇಸ್ ಮಾಡೋದಿತ್ತು. ಈ ವಾರ ಮೊದಲನೆಯ ಕಾರ್ತಿಕ ಸೋಮವಾರ ಆಗಿತ್ತು. ಪೂಜೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಮನೆಗೆ ಬಂದು ತೃಪ್ತಿಯಾಗಿ ನೆಮ್ಮದಿಯಾಗಿ ಪೂಜೆನ ಮುಗಿಸ್ಕೊಂಡೆ. ಡಿನ್ನರ್ಗೆ ಇವತ್ತು ಜಾಸ್ತಿ ಏನು ಪ್ರಿಪರೇಷನ್ಸ್ ಇರಲಿಲ್ಲ. ಅಮ್ಮ ಟೊಮೆಟೊ ಪಪ್ಪು ಆಮೇಲೆ ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಪಲ್ಯನ ಕೊಟ್ಟು ಕಳಿಸಿದ್ರು. ಅದಕ್ಕೆ ಚಪಾತಿ ಮಾತ್ರ ಪ್ರಿಪೇರ್ ಮಾಡಿಕೊಂಡು ಸಲಾಡ್ನ ಕೂಡ ಪ್ರಿಪೇರ್ ಮಾಡಿಕೊಂಡೆ. ನೆಮ್ಮದಿಯಾಗೆ ನಿಧಾನಕ್ಕೆ ಊಟ ಮಾಡ್ತಾ ಟಿ ವಿ ನೋಡ್ತಾ ಒಂದು ಸ್ವಲ್ಪ ಮೀ ಟೈಮ್ನ ಸ್ಪೆಂಡ್ ಮಾಡಿ ತಂದಿರೋ ತರಕಾರಿಗಳನ್ನೆಲ್ಲ ಬಿಡಿಸಿಟ್ಟು ನೆಕ್ಸ್ಟ್ ಡೇಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನನ್ನ ನೈಟ್ ಟೈಮ್ ಡ್ರಿಂಕ್ಗೆ ಸಿನಮನ್ ವಾಟರ್ನ ತೊಗೊಂಡಿದ್ದೀನಿ. ಆದಷ್ಟು ಎಲ್ಲ ಗೋಲ್ಸ್ನ ಫುಲ್ಫಿಲ್ ಮಾಡಿದ್ದೀನಿ. ಸೆಲ್ಫ್ ಕೇರ್ ಅಂತ ಬಂದಾಗ ಪೂಜೆನೇ ನಾನು ಸೆಲ್ಫ್ ಕೇರ್ ಆಗಿ ತೊಗೊಂಡಿದ್ದೀನಿ. ದ್ಯಾಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸೆಲ್ಫ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ.